ಬಂಧುಗಳೇ, ಇದೀಗ ನಾನು SIR ಫಾರ್ಮ್ ತುಂಬುವ ಕುರಿತು ನಿಮ್ಮ ಜೊತೆಗೆ ಯಾವ ರೀತಿಯನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇದು ನಿಮ್ಗೆ ಈಗಾಗಲೇ BLOಗಳು ಕೊಟ್ಟಿರ್ತಕ್ಕಂಥ ಗಣತಿ ನಮೂನೆ ಅಂದರೆ ಎನ್ಯುಮರೇಷನ್ ಫಾರ್ಮ್. ಇದು ಈಗಾಗಲೇ ಪ್ರೀ ಪ್ರಿಂಟೆಡ್ ಇರುತ್ತೆ, ಅಂದರೆ ಮುದ್ರಿತವಾಗಿರುತ್ತೆ. ಅದನ್ನು BLO ನಿಮಗೆ ಕೊಡ್ತಾರೆ. ಈ ಮೇಲಿನ ಭಾಗವು ಸಂಪೂರ್ಣವಾಗಿ ನಿಮಗೆ 2025ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ವಿಳಾಸ ಮತ್ತು ನಿಮ್ಮ ಏನು ಇನ್ಫಾರ್ಮೇಷನ್ ಇದೆಯೋ ಅದಕ್ಕೆ ಅನುಗುಣವಾಗಿ ಇದು ಈಗಾಗಲೇ ಪ್ರೀ ಪ್ರಿಂಟೆಡ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಮತದಾರ ಹೆಸರಿರುತ್ತೆ, ಮತದಾರ ಗುರುತಿನ ಚೀಟಿಯ ಸಂಖ್ಯೆ ಇರುತ್ತೆ, ವಿಳಾಸ ಯಾವ ವಿಧಾನಸಭಾ ಕ್ಷೇತ್ರ ಯಾವ ಜಿಲ್ಲೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಇಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಇರುತ್ತೆ ಮತ್ತು ನೀವು ಮತ ಚಲಾಯಿಸ್ತಕ್ಕಂತಹ ಅದು ಕ್ಷೇತ್ರ ಯಾವುದು ಅಂತಕ್ಕಂಥದ್ದು ಅದರ ಭಾಗ ಸಂಖ್ಯೆ ಕೂಡ ಇರುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ರಾಜ್ಯ ಕೂಡ ಇದರಲ್ಲಿರುತ್ತೆ. ಇದು ಇಲ್ಲಿ ಒಂದು QR ಕೋಡನ್ನು ಕೊಟ್ಟಿರ್ತಾರೆ. ಇದು ಈ BLOಗಳ ಒಂದು ಅಪ್ಲೋಡ್ ಮಾಡಲಿಕ್ಕೋಸ್ಕರ ಇರತಕ್ಕಂಥದ್ದು. ಅದಾದ ನಂತರ ನಿಮ್ಮ 2025ರ ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂತಹ ಭಾವಚಿತ್ರ ಕೂಡ ಈಗಾಗಲೇ ಅದರಲ್ಲಿ ನಮೂದು ಆಗಿರುತ್ತದೆ. ಇಲ್ಲಿ ಇತ್ತೀಚಿನ ಒಂದು ಭಾವಚಿತ್ರವನ್ನು ಅಂಟಿಸಲಿಕ್ಕೆ ಕೇಳ್ಕೊಂಡಿರ್ತಾರೆ. ನೀವು ಯಾವಾಗ ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ಮರಳಿ BLOಗೆ ಕೊಡುವಾಗ ಇತ್ತೀಚಿನ ಭಾವಚಿತ್ರವನ್ನು ಕೂಡ ಇಲ್ಲಿ ನೀವು ಅಂಟಿಸಬೇಕಾಗ್ತದೆ. ಇದೀಗ ಈ ಒಂದು ಫಾರ್ಮಲ್ಲಿ ಬಹಳ ಮುಖ್ಯ ಘಟ್ಟ ಏನಪ್ಪ ಅಂತಂದರೆ, ಒಟ್ಟು ಇದರಲ್ಲಿ 3 ಪಾರ್ಟ್ಗಳಿವೆ. ಮೊದಲನೇ ಪಾರ್ಟ್ A ಅಂತಕ್ಕಂಥದ್ದು ಇದು 2002ರ ಮತದಾರ ಪಟ್ಟಿಯಲ್ಲಿ ಯಾವ ವ್ಯಕ್ತಿಯ ಒಂದು ಎನ್ಯುಮರೇಷನ್ ಫಾರ್ಮ್ ನಿಮಗೆ ಬಂದಿದೆಯೋ ಆ ವ್ಯಕ್ತಿ 2002ರ ಮತದಾರ ಪಟ್ಟಿಯಲ್ಲಿ ಇದ್ದರೆ ಅವರು ಇದನ್ನು ತುಂಬಬೇಕಾಗ್ತದೆ. ಅಂದರೆ 2002ರ ಇದು ಇನ್ಫಾರ್ಮೇಷನ್ ನಾವು ಇಲ್ಲಿ ತುಂಬಬೇಕಾಗ್ತದೆ. 1987ರ ಒಳಗಡೆ ಹುಟ್ಟಿದಂಥವರು ಮತ್ತು 2004ರ ಒಳಗಡೆ 18 ವರ್ಷ ತುಂಬಿದಂಥವರು, ಅಂದರೆ 40 ವರ್ಷ ಮೇಲ್ಪಟ್ಟವರು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೋಬೇಕಾಗುತ್ತೆ. ಅಂಥವ್ರದ್ದು 2002ರ ಮತದಾರ ಪಟ್ಟಿಯಲ್ಲಿ ಅವರದೇ ಹೆಸರು ಇರಬೇಕಾಗುತ್ತೆ. ಒಂದು ವೇಳೆ ಅವ್ರದ್ದು ಹೆಸರು ಇಲ್ಲ ಅಂತ ಹೇಳಿದಾಗ ಅವರ ಪೋಷಕರದ್ದು ಯಾರ್ದಾದ್ರೂ ಬಲಗಡೆ ಸೈಡಲ್ಲಿ ಅವರು ಪ್ರೊಜೆನಿ ಮ್ಯಾಪಿಂಗ್ ಮಾಡ್ಕೋಬೇಕಾಗುತ್ತೆ. ಇದೀಗ ಈ ಒಂದು ಪಾರ್ಟ್ ಮೊದಲನೇದು ತುಂಬಬೇಕಾದ್ರೆ ಇಲ್ಲಿ ಮತದಾರ ಹೆಸರು. ಇದೀಗ ನನಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ನಾನು 1995ರಂದು ಜನಿಸಿದ್ದೆ, 1995ರ ಇಸವಿ ಅಂದು. ಹಾಗಾಗಿ ನನಗೆ ಆ ಸಂದರ್ಭದಲ್ಲಿ 18 ವಯಸ್ಸು ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ನಾನು ಫಾರ್ಮು ತುಂಬಲಿಕ್ಕೆ ಬರೋದಿಲ್ಲ. ಇದಕ್ಕೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರೀತಾರೆ. ಒಟ್ಟು 2 ರೀತಿಯ ಮ್ಯಾಪಿಂಗನ್ನು BLOಗಳು ಮಾಡ್ತಾರೆ. ಇದು ಈ ಒಂದು ಪಾರ್ಟಿಗೆ ಸೆಲ್ಫ್ ಮ್ಯಾಪಿಂಗ್ ಅಂತೇಳಿ ಕರೀತಾರೆ. ಇದೀಗ ನಾನು ಇಲ್ಲಿ ತುಂಬಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಫಾರ್ಮ್ ಬಂದಿರುವಾಗ ನಾನು 2002ರ ಮತದಾರ ಪಟ್ಟಿಯಲ್ಲಿ ನನ್ನ ಸಂಬಂಧಿಕರು ಅಂದರೆ 4 ಜನ ಸಂಬಂಧಿಕರನ್ನು ಮಾತ್ರ ಇಲ್ಲಿ ಎಲೆಕ್ಷನ್ ಕಮಿಷನ್ ಗುರುತಿಸಿದೆ. ಒಂದು ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ, ಅದು ನಿಮ್ಮ ತಂದೆಯ ಪರವಾಗಿರಬಹುದು ಅಥವಾ ನಿಮ್ಮ ತಾಯಿಯ ಪರವಾಗಿರ್ತಕ್ಕಂಥ ಅಜ್ಜ ಅಜ್ಜಿಯಾಗಿ ಕೂಡ ಇರಬಹುದು. ಅವರ ಒಂದು ಪಟ್ಟಿಯನ್ನು ಇಲ್ಲಿ ತುಂಬಬೇಕಾಗುತ್ತದೆ ಮಾಹಿತಿಯನ್ನು. ಇದೀಗ 2002ರಲ್ಲಿ ನನ್ನ ಮತದಾರ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ. ಹಾಗಾಗಿ ನನ್ನ ಪೋಷಕರ ಅಂದರೆ ನನ್ನ ತಂದೆಯದ್ದು 2002ರ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು. ಅದನ್ನು ಮೊದಲನೇದಾಗಿ ನೀವು ಅದರ ಇನ್ಫಾರ್ಮೇಷನನ್ನು ಕಲೆ ಹಾಕಿ ಫಾರ್ಮ್ ತುಂಬುವಾಗ ಅದರ ಅನುಗುಣವಾಗಿ ತುಂಬಬೇಕಾಗತ್ತೆ. ಅಂದರೆ 2002ಕ್ಕೆ ಅನುಗುಣವಾಗಿ ಆ್ಯಸ್ ಪರ್ 2002. ಇದು ಯಾವುದೇ ಹೊಸ ಮಾಹಿತಿಯನ್ನು ಇಲ್ಲಿ ತಗೋಬಾರ್ದು. ಇಲ್ಲಿ ಹೆಸರು ನನ್ನ ತಂದೆಯದು ನಾನು ಬರಿತಾ ಇದ್ದೇನೆ. ಇಲ್ಲಿ ನಮ್ಮ ತಂದೆ ಹೆಸರು ಬಡೆ ಸಾಹಿಬ್ ಅಂತ. ಇಲ್ಲಿ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಕೇಳಿದ್ದಾರೆ. ಎಪಿಕ್ ನಂಬರ್ ಇಲ್ಲಿ ನಮ್ಮ 2002ರ ಮತದಾರ ಪಟ್ಟಿಯಲ್ಲಿ ಅದರ PDF ಅಲ್ಲಿ ಇದು ಮತದಾರ ಪಟ್ಟಿಯ ಸಂಖ್ಯೆ ಇರುವುದಿಲ್ಲ. ಹಾಗಾಗಿ ಅದನ್ನು ನಾನು ಗ್ಯಾಪ್ ಮಾಡ್ತಾ ಇದ್ದೀನಿ. ಸಂಬಂಧಿ ಹೆಸರು ಅಂದರೆ ನನ್ನ ತಂದೆಯ ಸಂಬಂಧಿ ಹೆಸರು 2002ರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿನ ಜೊತೆಗೆ ತಂದೆಯೋ ತಾಯಿಯೋ ಹೆಸರಿರುತ್ತೆ. ಅದು ಯಾರು ಅಂತಕ್ಕಂಥ ಬರೀಬೇಕು. ಇಲ್ಲಿ ಸಂಬಂಧಿ ಹೆಸರು ಅಂತಿದೆ, ಇದರಲ್ಲಿ ಇಮಾಮ್ ಸಾಬ್ ಅಂತಿದೆ. ನನ್ನ ತಂದೆಗೂ ಮತ್ತು ಇವರಿಗೇನು ಸಂಬಂಧ ಅಂತಂದರೆ, ಇವರ ತಂದೆ ಅಂದರೆ ನನ್ನ ಅಜ್ಜ ತಂದೆ ಅಂತ ಇಲ್ಲಿ ಬರೀಬೇಕು. ಯಾಕೆ ಅಂತಂದರೆ ಬಹುತೇಕ ಜನ ಇದರಲ್ಲಿ ಒಂದು ಗೊಂದಲ ಏನು ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ಸಂಬಂಧ ಕಾಲಮ್ ಇರತಕ್ಕಂಥದ್ದು ಈ ಒಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಂತಹ ವ್ಯಕ್ತಿಗೂ ಮತ್ತು ನಾವು ಯಾರ ಜೊತೆಗೆ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅವರು ಮತ್ತು ನಮ್ಮ ನಡುವಿನ ಸಂಬಂಧ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅದು ತಪ್ಪು ಭಾವಿಸಬಾರ್ದು. ಈಗಾಗಲೇ BLOಗಳು ಮತ್ತು ಚುನಾವಣಾ ಆಯೋಗ ಸ್ಪಷ್ಟೀಕರಣ ನೀಡಿದೆ. ಇಲ್ಲಿ 2002ಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರ ಮಾಹಿತಿ ತುಂಬಬೇಕಾಗಿರೋದ್ರಿಂದ ಇಲ್ಲಿ ಸಂಬಂಧ ಅಂತ ಬಂದಾಗ 2002 ಮತದಾರ ಪಟ್ಟಿಯಲ್ಲಿ ನಾನು ಯಾರ ಜೊತೆಗೆ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದೀನೋ ಅವರಿಗೂ ಮತ್ತು ಇವರಿಗಿರ್ತಕ್ಕಂಥ ಸಂಬಂಧವೇ ಇಲ್ಲಿ ನಮೂದಿಸಬೇಕೆ ಹೊರತು ನನಗೂ ಮತ್ತು ಅವರಿಗಿರ್ತಕ್ಕಂಥ
ಇರತಕ್ಕಂಥ ಸಂಬಂಧವನ್ನು ಇಲ್ಲಿ ನಾವು ನಮೂದಿಸಬಾರ್ದು. ಜಿಲ್ಲೆ ಅಂತಿದೆ ಬಾಗಲಕೋಟೆ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು 2002ರಲ್ಲೂ ಕೂಡ ನಮ್ಮದು ಹುನಗುಂದ ಮತಕ್ಷೇತ್ರ ಇತ್ತು. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತ ಕೇಳಿದ್ದಾರೆ. 2002ರಲ್ಲಿ ನಮ್ಮದು 216 ವಿಧಾನಸಭಾ ಕ್ಷೇತ್ರ ಇತ್ತು. ಇದೀಗ ಭಾಗ ಸಂಖ್ಯೆ ನಾವು ಎಲ್ಲಿ ಮತಗಟ್ಟೆ ಇದೆ ಆ ಮತಗಟ್ಟೆಯ ಸಂಖ್ಯೆ ಅಂತ ಕೇಳಿದ್ದಾರೆ. ಇದು ನಮ್ಮದು 153. ಮತ್ತು ಕ್ರಮ ಸಂಖ್ಯೆ ಆ ಒಂದು ಮತದಾರ ಪಟ್ಟಿಯ ಅದರಲ್ಲಿ ನಮ್ಮ ಕ್ರಮ ಸಂಖ್ಯೆ ಇದೆ ಅಂತ ಕೇಳಿದರೆ ನನ್ನ ತಂದೆಯವ್ರದ್ದು ಅದು 502 ಅಂತಿದೆ. ಇದು ನಾನು ಮಾಡ್ಕೊಳ್ತಾ ಇರೋದು ಪ್ರೊಜೆನಿ ಮ್ಯಾಪಿಂಗ್ ಅಂಥೇಳಿ. ನನ್ನ 2002ರಲ್ಲಿ ನನ್ನ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲಪ್ಪ ಅಂತ ಹೇಳಿದರೆ 39 ವಯಸ್ಸಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿ ನಾನಾಗಿದ್ದರೆ 39 ವಯಸ್ಸಿಗಿಂತ ಕಡಿಮೆ ವಯಸ್ಸಿನವನು ನಾನಾಗಿದ್ದರೆ ನಾನು ಪ್ರೊಜೆನಿ ಮ್ಯಾಪಿಂಗ್ಗೆ ಒಳಪಡುತ್ತೇನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ನಾವು ಸೆಲ್ಫ್ ಮ್ಯಾಪಿಂಗ್ ಕರೀಲಿಕ್ಕೆ ಬರೋದಿಲ್ಲ, ಇದು ಪ್ರೊಜೆನಿ ಮ್ಯಾಪಿಂಗ್ ಅಂತ ಕರಿತೇವೆ. ಇದೀಗ ಏನಾಯಿತು, ಇದು ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಆಯಿತು. ಇದೀಗ ಇದು ಕೆಳಗಡೆ ಇರ್ತಕ್ಕಂಥದ್ದು ಪಾರ್ಟ್ ನಂಬರ್ 3, ಇದು ಪಾರ್ಟ್ ನಂಬರ್ ಎ, ಇದು ಪಾರ್ಟ್ ನಂಬರ್ ಬಿ, ಇದು ಪಾರ್ಟ್ ನಂಬರ್ ಸಿ. ಈಗ ಪಾರ್ಟ್ ನಂಬರ್ ಎ ಅಂತಂದರೆ ನಾನು ಈಗಾಗಲೇ ಹೇಳಿದೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೇವೆ. 2002ರಲ್ಲಿ ಯಾರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದಿದೆ ಅವರ ಹೆಸರೇ ಇರಬೇಕು ಅಲ್ಲಿ. ಹಾಗಾಗಿ ನನ್ನ ಹೆಸರಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಪೋಷಕರ ಹೆಸರನ್ನು ಇಲ್ಲಿ ತುಂಬಿದ್ದೇನೆ. ಕೆಳಗಡೆ ಬಂದಾಗ ಇದು 2025ರ ಮತದಾರ ಪಟ್ಟಿಯಲ್ಲಿ ವೋಟರ್ ಲಿಸ್ಟಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ನಾನು ಇಲ್ಲಿ ತುಂಬಬೇಕಾಗ್ತದೆ. ಒಂದು ವೇಳೆ ಇದರಲ್ಲಿ ಏನಾದರೂ ನನ್ನ ಹೆಸರು ತಪ್ಪಾಗಿದ್ದರೆ, ನನ್ನ ಡೇಟ್ ಆಫ್ ಬರ್ತ್ ತಪ್ಪಾಗಿದ್ದರೆ ಅದೇ ರೀತಿಯಾಗಿ ನಮೂದಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಮುಂದೆ ಈ ಡ್ರಾಫ್ಟ್ ಎಲೆಕ್ಟ್ರೋಲ್ ಲಿಸ್ಟ್ ಪಬ್ಲಿಷ್ ಆದ ನಂತರ ಆಗಸ್ಟ್ 5ರ ನಂತರ ನಮಗೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಸಂದರ್ಭದಲ್ಲಿ ಒಂದು ವೇಳೆ 2025ರ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು, ನನ್ನ ತಂದೆ ಹೆಸರು ಅಥವಾ ನನ್ನ ತಾಯಿ ಹೆಸರು ಯಾವುದಾದ್ರೂ ಅದರಲ್ಲಿ ಡೇಟ್ ಆಫ್ ಬರ್ತಲ್ಲಿ ಚೇಂಜ್ ಮಾಡೋಕ್ಕೋಬೇಕಾಗಿದ್ದರೆ ಫಾರ್ಮ್ ನಂಬರ್ 8 ತುಂಬುವ ಮೂಲಕ ನೀವು ಆವಾಗ ಚೇಂಜ್ ಮಾಡಲಿಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ 2025ರ ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅದೇ ರೀತಿಯಾಗಿ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಜನ್ಮ ದಿನಾಂಕ ಅಂತಿದೆ. ನನ್ನ ಮತದಾರ ಪಟ್ಟಿಯಲ್ಲಿ 20/7/1995 ಅಂತಿದೆ. ಅದೇ ರೀತಿಯಾಗಿ ನಾನು ತುಂಬ್ತಾ ಇದ್ದೇನೆ. ಇಲ್ಲಿ ಆಧಾರ್ ಸಂಖ್ಯೆ ಕೇಳಿದ್ದಾರೆ, ಇಲ್ಲಿ ಆಧಾರ್ ಸಂಖ್ಯೆ ನಾನು ಬರಿತಾ ಇದ್ದೇನೆ. ತದನಂತರ ಮೊಬೈಲ್ ಸಂಖ್ಯೆ ಕೇಳಿದ್ದಾರೆ. ಮೊಬೈಲ್ ಸಂಖ್ಯೆ ನಾವು ಕಡ್ಡಾಯವಾಗಿ ನಮೂದಿಸಬೇಕು. ಯಾಕೆ ಅಂತ ಹೇಳಿದರೆ ಮುಂದೆ ಒಂದು ವೇಳೆ ಫಾರ್ಮ್ ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಏನಾದರೂ ತೊಡಕುಗಳು ಬಂದಾಗ BLO ನಿಮಗೆ ಸಂಪರ್ಕಿಸಲಿಕ್ಕೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನಮೂದಿಸೋದು ಒಳ್ಳೆಯದು. ತಂದೆ ಅಥವಾ ಪೋಷಕರ ಹೆಸರಂತ ಕೇಳಿದ್ದಾರೆ. ಇಲ್ಲಿ ನನ್ನ ತಂದೆಯ ಹೆಸರನ್ನು ನಾನು ಬರಿತಾ ಇದ್ದೇನೆ. ಯಾವ ರೀತಿಯಾಗಿ ನನ್ನ ಮತದಾರ ಪಟ್ಟಿಯಲ್ಲಿ ಹೆಸರಿದೆಯೋ ಅದೇ ರೀತಿಯಲ್ಲಿ ನಾನು ಬರಿಬೇಕಾಗ್ತದೆ. ತಂದೆಯ ಪೋಷಕರ ಅಥವಾ ಮತದಾರ ಪಟ್ಟಿಯ ಎಪಿಕ್ ನಂಬರ್ ಏನಾದರೂ ಇದೆ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ. ನನ್ನ ತಂದೆಯವ್ರದ್ದು ಅದರಲ್ಲಿ ಸಿಕ್ಕಿಲ್ಲ, ಹಾಗಾಗಿ ನಾನು ಅದನ್ನು ಬಿಡ್ತಾ ಇದ್ದೇನೆ. ಅದಾದ ನಂತರ ತಾಯಿ ಹೆಸರು ಕೇಳಿದ್ದಾರೆ. ಇಲ್ಲಿ ತಾಯಿ ಹೆಸರು ನಿಮ್ಮ ವೋಟರ್ ಐಡಿಯಲ್ಲೂ ಕೂಡ ಇರೋದಿಲ್ಲ, ಯಾರ್ದಾದ್ರೂ ಪೋಷಕರಲ್ಲಿ ಒಬ್ಬರದ್ದು ಇರುತ್ತೆ, ನಿಮ್ಮ ತಂದೆದು ತಾಯಿದು. ಒಂದು ವೇಳೆ ನಿಮ್ಮ ತಂದೆದು ನೀವು ಬರೆದಂದರೆ ತಾಯಿ ಹೆಸರನ್ನು ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಶಾಲಾ ದಾಖಲಾತಿ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ನಿಮ್ಮ ತಾಯಿ ಹೆಸರಿದೆಯೋ ಅದೇ ರೀತಿಯಾಗಿ ಇಲ್ಲಿ ಬರೆಯೋದು ಉತ್ತಮ. ಅದಾದ ನಂತರ ತಾಯಿಯ ಮತದಾರ ಪಟ್ಟಿಯ ಇಲ್ಲಿ ಭಾವಚಿತ್ರ ಇರತಕ್ಕಂಥ ಎಪಿಕ್ ನಂಬರ್ ಕೇಳಿದ್ದಾರೆ. ಅದು ಇದ್ದರೆ ಬರೀಬೇಕಿಲ್ಲ ಅಂದರೆ ಅದನ್ನು ನೀವು ಗ್ಯಾಪು ಬಿಡಲಿಕ್ಕೆ ಬರುತ್ತೆ. ಅದಾದ ನಂತರ ಸಂಗಾತಿ ಹೆಸರು ಕೇಳಿದ್ದಾರೆ. ನಿಮಗೆ ಒಂದು ವೇಳೆ ಮದುವೆ ಆಗಿದ್ದರೆ ನೀವು ಇದನ್ನು ಒಬ್ಬ ಪುರುಷ ತುಂಬ್ತಾ ಇದ್ದರೆ ತನ್ನ ಹೆಂಡತಿ ಹೆಸರನ್ನು ಅವರು ಇಲ್ಲಿ ತುಂಬಬೇಕಾಗುತ್ತದೆ, ಅಥವಾ ಮಹಿಳೆ ತುಂಬ್ತಾ ಇದ್ದರೆ ಅವರು ತನ್ನ ಗಂಡನ ಹೆಸರು ಮತ್ತು ಅವರ ಎಪಿಕ್ ನಂಬರನ್ನು ಇಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ಹೆಸರು ಬರೀಬೇಕು, ಇಲ್ಲಿ ಅವರ ಎಪಿಕ್ ನಂಬರನ್ನು ಬರಿಬೇಕಾಗುತ್ತೆ. ಇದು 2025ರ ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂತೆ ಇದನ್ನು ನೀವು ಅದೇ ರೀತಿಯಲ್ಲಿ ಇಲ್ಲಿ ನಮೂದಿಸಬೇಕಾಗುತ್ತೆ. ಭಾಳ ಪ್ರಮುಖವಾಗಿ ಈಗ ಇದು ನಾನು ಮಾಡಿರ್ತಕ್ಕಂಥದ್ದು ಪ್ರೊಜೆನಿ ಮ್ಯಾಪಿಂಗ್. ಇದೀಗ ಸೆಲ್ಫ್ ಮ್ಯಾಪಿಂಗ್ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನಾವು ಈ ಒಂದು ಕಾಲಮ್ ಏನು ಬಿಟ್ಟಿದ್ದೇವಲ್ಲ, ಒಂದು ವೇಳೆ ನಂದು ಪ್ರೊಜೆನಿ ಮ್ಯಾಪಿಂಗ್ ಆಗ್ತಾ ಇದ್ದರೆ ನಾನು ಸೆಲ್ಫ್ ಮ್ಯಾಪಿಂಗನ್ನು ಖಾಲಿ ಬಿಡಬೇಕಾಗುತ್ತದೆ. ಸೆಲ್ಫ್ ಮ್ಯಾಪಿಂಗ್ ತುಂಬೋರು ಪ್ರೊಜೆನಿ ಮ್ಯಾಪಿಂಗನ್ನು ಖಾಲಿ ಬಿಡಬೇಕಾಗುತ್ತದೆ. ಇದೀಗ ನಾವು ಪ್ರೊಜೆನಿ ಮ್ಯಾಪಿಂಗ್ ನಂತರ ಸೆಲ್ಫ್ ಮ್ಯಾಪಿಂಗ್ಗೆ ಬರೋಣ. 1997ರಿಂದ ಅದರ ಒಳಗಾಗಿ ಹುಟ್ಟಿದಂಥವ್ರು, 1997ರ ಒಳಗಾಗಿ ಹುಟ್ಟಿದಂಥವರು 40 ವರ್ಷಕ್ಕಿಂತಲೂ ಅಧಿಕ ಇರ್ತಕ್ಕಂಥವ್ರು ಅವರು 2002ರಲ್ಲಿ ತಮ್ಮ ಮತದಾರ ಪಟ್ಟಿಯ ಹೆಸರಂತ ಇಲ್ಲಿ ತುಂಬಬೇಕಾಗುತ್ತೆ. ಇದು ನನ್ನ ತಾಯಿದನ್ನು ನಾನು ಇಲ್ಲಿ ತುಂಬ್ತಾ ಇದ್ದೇನೆ. ಅವರ ಹೆಸರು ಮತದಾರ ಪಟ್ಟಿ 2002ರಲ್ಲಿ ಈ ರೀತಿ ಇದೆ.
ಅವರು ಮತದಾರ ಪಟ್ಟಿ ಎಪಿಕ್ ನಂಬರ್ ಇಲ್ಲಿ ಕೇಳಿದ್ದಾರೆ, ಇದರಲ್ಲಿ ನಮೂದಿಸಿಲ್ಲ, ಹಾಗಾಗಿ ಅದನ್ನು ನಾನು ಖಾಲಿ ಬಿಡ್ತಾ ಇದ್ದೇನೆ. ಸಂಬಂಧಿ ಹೆಸರನ್ನು ಕೇಳಿದ್ದಾರೆ, ಈಗಾಗಲೇ ಹೇಳಿದಂತೆ 2002ರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿನ ಜೊತೆಗೆ ಸಂಬಂಧಿಯ ಮತ್ತು ಅವರ ಸಂಬಂಧದ ಬಗ್ಗೆ ಕೂಡ ಇರುತ್ತೆ. ಅದು ಯಾರ ಹೆಸರನ್ನು ಬರೀಬೇಕು, ಇದರಲ್ಲಿ ಬಡೆ ಸಾಬ್ ಅಂತ ಇದೆ, ಅಂದರೆ ಅವರ ಗಂಡನ ಹೆಸರು ಇದೆ. ಇಲ್ಲಿ ಜಿಲ್ಲೆ ಬಾಗಲಕೋಟೆ, 2002ರಲ್ಲೂ ಕೂಡ ಬಾಗಲಕೋಟೆ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ ಹುನಗುಂದ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಕೇಳಿದ್ದಾರೆ. 2002ರಲ್ಲಿ ಯಾವುದು, 2002ರಲ್ಲಿ 216 ಅಂತ ಇತ್ತು. ಭಾಗದ ಸಂಖ್ಯೆ 153, ಪೋಲಿಂಗ್ ಬೂತ್ ಸ್ಟೇಷನ್ ನಂಬರ್ ಅದು. ಅದಾದ ನಂತರ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಏನಿತ್ತು ಅಂತ ಹೇಳಿದರೆ 503 ಇತ್ತು. ಇದಕ್ಕೆ ನಾವು ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೇವೆ. 2002ರಲ್ಲಿ ಯಾರ್ದು ಹೆಸರಿತ್ತು, ಯಾರಿಗೆ ಎನುಮರೇಷನ್ ಫಾರ್ಮ್ ಬಂದಿದೆ ಅವರು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ. 2002ರಲ್ಲಿ ಯಾರು ತಮ್ಮ 39 ವಯಸ್ಸಿಗಿಂತ ಕಡಿಮೆ ಇದ್ದಾರೋ ಅವರು ಪ್ರಜೆನೇ ಮ್ಯಾಪಿಂಗ್ ಮಾಡ್ಕೋಬೇಕಾಗತ್ತೆ. ಅವ್ರದ್ದು ಡೀಟೇಲ್ಸ್, ಅವ್ರ ತಂದೆದು ತಾಯಿಯದು ಅಜ್ಜ ಅಜ್ಜಿದು ಯಾರ್ದಾದ್ರೂ ಒಂದು ಇಲ್ಲೇ ಬರಿಬೇಕಾಗತ್ತೆ. ಇದು 2025ಕ್ಕೆ ಅನುಗುಣವಾಗಿ ಈ ರೀತಿ ಬರೆದು ನಿಮ್ಮ ಮನೆಯ ಯಾವುದೇ ಒಬ್ಬ ವಯಸ್ಕ ವ್ಯಕ್ತಿಯು ಕೂಡ ಈ ಫಾರ್ಮನ್ನು ತುಂಬಿ BLO ಕೊಡಬೇಕಾಗತ್ತೆ. ಇದು ಯಾರ ಹೆಸರಿನಿಂದ ಬರುತ್ತೆ ಅವರೇ ಎನುಮರೇಷನ್ ಫಾರ್ಮ್ ತುಂಬಿ ಸಹಿ ಮಾಡಬೇಕಂತಕ್ಕಂಥದ್ದು ಅಗತ್ಯತೆ ಇಲ್ಲ. ಹಾಗಾಗಿ ನಿಮ್ಮ ಮನೆ ಯಾರಾದರೂ ಒಬ್ಬರು ಎನುಮರೇಷನ್ ಫಾರ್ಮನ್ನು ತುಂಬಿ BLOಗೆ ಕೊಡಬೇಕಾಗುತ್ತೆ. ಭಾಳ ಮುಖ್ಯವಾಗಿ ನೀವು ತುಂಬುವಾಗ ಇದನ್ನು 2-3 ಬಾರಿ ಪ್ರಾಕ್ಟೀಸ್ ಮಾಡಿ, ಅದಾದ ನಂತರ ಇದಕ್ಕೆ ಸರಿಯಾದಂಥ ಮಾಹಿತಿ ಗೊತ್ತಿರೋರಿಗೆ ಅದನ್ನು ಒಂದು ಬಾರಿ ತೋರಿಸಿ ದೃಢೀಕರಣ ಪಡಿಸಿಕೊಂಡ ನಂತರವೇ ಅಥವಾ BLOಗೆ ಕನ್ಸಲ್ಟ್ ಮಾಡಿದ ನಂತರವೇ ನೀವು ಒರಿಜಿನಲ್ ಫಾರ್ಮಲ್ಲಿ ತುಂಬಬೇಕಂತೇಳಿ ವಿನಂತಿ ಮಾಡ್ತಾ, ಎಲ್ಲರೂ ಕೂಡ ಎನುಮರೇಷನ್ ಫಾರ್ಮನ್ನು ಕಡ್ಡಾಯವಾಗಿ ತುಂಬಬೇಕು. ಯಾರಿಗೆ ಎನುಮರೇಷನ್ ಫಾರ್ಮ್ ನೀಡಲಾಗ್ತದೆ, ಯಾರು ಮರಳಿ ವಾಪಸ್ ಎನುಮರೇಷನ್ ಕಾರ್ಡ್ ಕೊಡೋದಿಲ್ಲವೋ ಅವರು ಖಂಡಿತವಾಗ್ಲೂ ಕೂಡ ಕರಡು ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಬರೋದಿಲ್ಲ, ಅವರ ಹೆಸರು ಸಂಪೂರ್ಣವಾಗಿ ಡಿಲೀಟ್ ಆಗುವಂತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಯಾರೂ ಕೂಡ ಎನುಮರೇಷನ್ ಫಾರ್ಮನ್ನು ಪಡೆದುಕೊಂಡು ಅದನ್ನು ತಮ್ಮಲ್ಲೇ ಇಟ್ಕೋಬಾರ್ದು. ದಯವಿಟ್ಟು ನೀವು ಅದನ್ನು ಮರಳಿ BLOಗೆ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ರೀತಿಯ ಗೊಂದಲಗಳು ಸಮಸ್ಯೆಗಳು ನಿಮಗೆ ಏನಾದರೂ ಎನುಮರೇಷನ್ ಫಾರ್ಮ್ ತುಂಬೋ ಸಂದರ್ಭದಲ್ಲಿ ಬಂದರೆ APCR ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಹೆಲ್ಪ್ ಡೆಸ್ಕ್ಗಳನ್ನು ನಡೆಸ್ತಾ ಇದೆ ಮತ್ತು ನಿಮಗಾಗಿ ನಮ್ಮ ಕಾರ್ಯಕರ್ತರು ಸದಾ ನಿಮಗೆ ಸೇವೆಗೆ ಸನ್ನದ್ಧರಾಗಿರುತ್ತಾರೆ. ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತನ್ನು ಮುಗಿಸಿದ್ದೇನೆ. ಧನ್ಯವಾದಗಳು.